ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಮನೆ ಡೋರ್ ವಾಸ್ಕರ್ ಎಲ್ಲ ಒಂಥರ ಹೋಗಿದೆ. ಅದಕ್ಕೆ ಸ್ವಲ್ಪ ಪೇಂಟ್ ಏನಾದರೂ ಮಾಡಿ ಸ್ವಲ್ಪ ಕ್ಲೀನಾಗಿ ಕಾಣಿಸೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಇವಾಗ ಸದ್ಯಕ್ಕೆ ಪ್ಲ್ಯಾನಿಂಗ್ ಎಲ್ಲ ಆಗೋದಿಲ್ಲ. ಯಾಕಂದರೆ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ದಿನದ ಮಟ್ಟಿಗೆ ಪೇಂಟ್ ಹಾಕ್ಬಿಟ್ಟು ಪೇಂಟ್ನ ಡಿಸೈನ್ಸ್ ಮಾಡಿಬಿಟ್ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆ ಕನ್ಸ್ಟ್ರಕ್ಷನ್ ಏನಾಗ್ತದೆ, ನಮ್ಗೆ ವಾಸ್ಕರೆಲ್ಲ ತುಂಬಾ ಧೂಳು ಸಿಮೆಂಟ್ ಆಗ್ತಾ ಇದೆ. ಏನು ಅರೇಂಜ್ ಮಾಡಿ ನೀಟಾಗಿ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಅದಕ್ಕೋಸ್ಕರ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು 3 ವಾಸ್ಕಲ್ಲಿದೆ, 3 ಡೋರ್ಗೂ ಮಾಡೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಪೇಂಟ್ಸ್ನ ತರಿಸ್ಕೊಂಡಿದ್ದೀನಿ. ನೋಡಬೇಕು, ತುಂಬ ವರ್ಷ ಆಗಿದೆ ನಾನು ಪೇಂಟ್ ಹಾಕಿ. ಫಸ್ಟ್ ಆಗ್ತಾಯಿದ್ದೆ ಆ್ಯಕ್ಚುಲಿ ಮದುವೆಗೆ ಮುಂಚೆ ಎಲ್ಲ. ಮದುವೆ ಆದಮೇಲೆ ಇವೆಲ್ಲ ಹಾಕೋಕ್ಕೆ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಇವತ್ತು ಫಸ್ಟಿಗೆಲ್ಲ ಬೇಸ್ ಕೋಟ್ ಹಾಕಿ ಬಿಟ್ಬಿಡ್ತೀನಿ. ಫುಲ್ ಡ್ರೈ ಆಗಬೇಕು, ಮತ್ತು ಅದನ್ನ ಕಂಟಿನ್ಯೂ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಆಚೆ ಹೋಗಿ ಇದನ್ನು ಫಸ್ಟು ವಾಸ್ಕಲನ್ನು ಕ್ಲೀನ್ ಮಾಡಿಕೊಂಡು ಪೇಂಟಿಂಗ್ ಶುರು ಮಾಡೋಣ. ನನ್ನ ಜೊತೆಯಲ್ಲಿ ನನ್ನ ಪಾರ್ಟ್ನರ್ ಇದ್ದಾನೆ, ಚಿರು. ಕ್ಲೀನ್ ಮಾಡಿ ಮಾಡ್ಕೊ ಮಾಡಪ್ಪ. ಹೂವನ್ನು ಹಂಗೆ ಎತ್ತಾಕ್ಬಿಡ್ತೀಯಾ? ಎತ್ತಾಕ್ತೀನಿ. ಇನ್ನೆಲ್ಲ ಎತ್ತಾಕ್ಬೇಕವೆ. ಹೆಂಗಿದ್ರು ಇನ್ನೇನು 3-4 ದಿನ ಇದಕ್ಕೇನು ಮಾಡೋಕ್ಕಾಗಲ್ಲ. ಡ್ರೈ ಆಗಿ ನೀಟಾಗೋದು. ಫುಲ್ ಡ್ರೈ ಆದ್ರೂ ಚೆನ್ನಾಗಿ ಕಾಣಿಸೋದು. ನಾನು ಕಲರ್ಸ್ ಎಲ್ಲ ಮಿಕ್ಸ್ ಆಗಿಬಿಡ್ತೇವೆ. ಫಸ್ಟಿಗೆಲ್ಲ ಆಡಿದ್ದೀನಿ ಆಟಗಳು. ಇನ್ನೊಂದು ತುಂಬ ದಿನ ಆಗಿತ್ತು ಕೆಲಸರಿಗೆ ಮಾಡಿದಿರೋ ತಂದೆ ಕೆಲಸರಿಗೆ. ಕೊಡಿಸು. ಕೊಡಿಸ್ತೀನಿ. ಇವಾಗ ಆರ್ಡ್ರ್ ಮಾಡಿದ್ದೀನಿ, ಬರ್ತಾಯಿದ್ದು ದೊಡ್ಡ ಸೀಸರ್. ನೋಡು, ಚೂಪ್ ಮಾಡ್ಸೋರು ಬಂದವ್ರೆ. ಬೇಗ ಶಾರ್ಪ್ ಮಾಡಿ, ಬೇಗ ಮಾಡು. ಸ್ಕ್ರಬ್ಬು ಎತ್ಕೋ. ಫಸ್ಟಿಗೆ ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಏನಕ್ಕೆ ಸ್ಕ್ರಬ್ ಮಾಡೋದು ಹೇಳೋ? ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ. ಪೇಂಟ್ ಚೆನ್ನಾಗಿ ಅಂಟ್ಕೊಳ್ಳಿ ಅಂತನಾ? ಫಸ್ಟ್ ಇವಾಗ ಮೇನ್ ಡೋರ್ಗೆ ಮಾಡ್ತಾಯಿದ್ದೀವಿ ಕೆಳಗಡೆ, ಮತ್ತು ನೆಕ್ಸ್ಟ್ ಮೇಲೆ ಹೋಗ್ಬೇಕು. ಸರಿಯಾಗಿ ಮಾಡೋ ಕಾರ್ನರ್ವರೆಗೂ ಹಂಗೆ. ಹಂಗೆ ಸಾಕು. ತುಂಬ ಮಾಡೋ ಅದು ಪಾಲಿಶಲ್ಲಿ ಒಂಥರ ಆಗುತ್ತೆ. ಸಾಕು, ಸುಮ್ಮನೆ ಇಟ್ಕೊಳಕ್ಕೆ ಮಾಡೋ ಅಷ್ಟೇ. ಅದು ಹೊರಗಡೆಗೆಲ್ಲ ಧೂಳೋಗುತ್ತೆ. ಆದಷ್ಟು ಸ್ವಲ್ಪ ನೋಡ್ಕೊಂಡು ಮಾಡು. ಇಲ್ಲ ಆ ಕಡೆ ಕುತ್ಕೊಂಡು ಮಾಡ್ತೀಯ ನೋಡು ನೀನು. ನಮ್ಮದು ವಾಸ್ಕಲ್ ಕತೆ ಎಲ್ಲನೂ. ಅದಕ್ಕೆ ಸ್ವಲ್ಪ ರಿನೋವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸುತ್ತೆ ಅಂತ. ಮೇನ್ ವಾಸ್ಕಲ್ ಚೆನ್ನಾಗಿಲ್ಲ ಅಂದರೆ ನೋಡೋಕೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಏನಾದರೂ ಸಿಮೆಂಟ್ ಎಲ್ಲ ಬೀಳುತ್ತೆ. ನೋಡ್ಬೋದು, ಈ ಕಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಈ ಸಿಮೆಂಟ್ ಎಲ್ಲ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಗಲೀಜು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪೇಂಟ್ ಮಾಡಿದ್ರೆ ಸ್ವಲ್ಪ ಸ್ಮೂತಾಗಿರುತ್ತೆ ಅಂದ್ಬಿಟ್ಟು ಪೇಂಟ್ ಹಂಗೆ ಮಾಡೋದು. ನೆಕ್ಸ್ಟ್ ನೋಡಿಲ್ಲ ಮಾಡೋದಾಗ ಹಿಂಗೆ ಬಂದು ನೋಡುತ್ತೆ ನಮ್ಮ ಮನೆಗೆ ಕಟ್ಟೋಗಿ ನಿಂಗೆ ಗೊತ್ತಾಗುತ್ತೆ. ಅಷ್ಟೊಂದು ಜೋರಾಗಿ ಏನು ನೀನು ಎಫರ್ಟ್ಸ್ ಹಿಂಗೆ ಅನ್ನ ಸಾಕು. ಅದೇ ಇಲ್ಲಿ ಹೋಗಿರೋದ್ರ ಏನು ಗೊತ್ತಿಲ್ಲ. ಇರೋ ಹತ್ರ ಸ್ವಲ್ಪ ಸಾಫ್ಟ್ ಇರೋ ಹತ್ರ ಹಿಂಗೆ ಸ್ವಲ್ಪ ರಫ್ ಮಾಡು ಅಷ್ಟೇ. ಅದೇನಂದರೆ ಕೆಲವೊಂದು ಸರಿ ಪಾಲಿಶ್ ಮೇಲೆ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರ ಹತ್ರ ಸ್ಕ್ರಬ್ ಮಾಡಿ ಹಾಕಿ ಅಂತ ಹೇಳ್ತಾರೆ. ಪಾಲಿಶ್ ಸ್ಮೂತಾಗಿರುತ್ತಲ್ವಾ, ಅದ್ರ ಮೇಲೆ ಪೇಂಟ್ ಅನ್ಸೋನು ನಿಲ್ಲಲ್ಲ. ಅದಕ್ಕೆ ಹಂಗೆ ಹೇಳ್ತಾರೆ ಅಷ್ಟೇ. ಇವೆಲ್ಲ ನೋಡಿ, ಇವೆಲ್ಲ ಆಗಿದೆ ಆಲ್ರೆಡಿ. ಇನ್ನೇನು ತೆಗಿಯೋ ಇದು ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ತೆಗಿ. ಮತ್ತು ಈ ಸೈಡ್ಸಲ್ಲಿ ತೆಗಿಬೇಕು. ಈ ಕಡೆ, ಈ ಮೇಲೆ, ಇಲ್ಲಿ, ಆ ಕಡೆ, ಇಲ್ಲಿ. ಇದೊಂದು ನಾನು ಲೈನ್ ಹಾಕ್ಕೊಡ್ತೀನಿ. ಆ ಲೈನ್ ಕರೆಕ್ಟಾಗಿ ತೆಗೆದ್ರೆ ಸಾಕು. ಅದರಿಂದ ಕೆಳಗಡೆಗೆ ಮಾಡ್ತೀನಿ, ಅದರಿಂದ ಮೇಲಕ್ಕಂತೂ ಮಾಡಲ್ಲ. ನೋಡಿ ಗೈಸ್, ತೆಗಿತಿದ್ದಾರೆ. ಒಂದು ನಿಮಿಷ ಬಂದೆ. ಫಸ್ಟಿಗೆ ಇಲ್ಲೆಲ್ಲ ಕ್ಲೀನಾಗಿ ಪೇಂಟ್ನ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಮಿಕ್ಸ್ ಆಗಿರುತ್ತೆ, ಸ್ವಲ್ಪ ಮೇಲೆ ತೇಲ್ಕೊಂಡಿರುತ್ತಲ್ವ. ಹಾಗಾಗಿ ಒಂದು ಕಡ್ಡಿ ತೊಗೊಂಡು ಫುಲ್ಲಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಲರ್ನ ಫುಲ್ ಶೇಡ್ ಒಂದ್ಸರಿ ಚೇಂಜ್ ಆಗಿರುತ್ತೆ. ಲೈಟಾಗಿರುತ್ತೆ ಮೇಲೆ ಎಲ್ಲ, ಒಳಗಡೆ ಡಾರ್ಕ್ ಆಗಿರುತ್ತೆ. ಅದಕ್ಕೆಲ್ಲ ಫುಲ್ಲಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನನಗಂತೂ ನೋಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ಮೇನ್ ಏನೇ ಇಲ್ಲ, ನನಗೆ ವಾಸ್ಕಲ್ ಕ್ಲೀನಾಗಿ ಕಾಣಿಸ್ಬೇಕು. ಯಾವಾಗಲೂ ಅಷ್ಟೇ ಮೇನ್ ಡೋರ್ ತುಂಬ ಚೆನ್ನಾಗಿದ್ದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನನಗಂತೂ ನೋಡಿ ತುಂಬಾ ಬೇಜಾರಾಗ್ತಾಯಿತ್ತು. ಎಷ್ಟಾದ್ರೂ ಕ್ಲೀನ್ ಮಾಡಿದ್ರು, ಏನು ರಂಗೋಲಿ ಹಾಕಿದ್ರು ಸಹ ಇರ್ತಾ ಇರಲಿಲ್ಲ.
ನಾನು ಹಾಕಿ ಬಂದರೆ ಸ್ವಲ್ಪ ಹೊತ್ತಿಗೆಲ್ಲ ಮತ್ತೆ ಧೂಳು ಕುತ್ಕೊಂಡ್ಬಿಡೋದು, ಡಸ್ಟಿ ಆಗೋದು. ಹಾಗಾಗಿ ಇದೆಲ್ಲ ಆಗಲ್ಲ. ಪೇಂಟ್ ಮೇಲೆ ಆದರೆ ಸ್ವಲ್ಪ ಬೇಕಾದ್ರೆ ಒರೆಸ್ಕೊಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಾಂದರೆ ಮಾಮೂಲಿ ಅರಿಶಿನ ಎಲ್ಲ ಹಾಕಿದಾಗ ಒರೆಸ್ಕೊಬೇಕು, ಮತ್ತೆ ಅರಿಶಿನ ಹಾಕಬೇಕು, ಇಕ್ಕಿ ಒಳಗಡೆ ಬಂದರೆ ಮತ್ತೆ ಮಾಮೂಲಿ ಥರ ಆಗಿಬಿಡುತ್ತೆ. ಆದಷ್ಟು ಸ್ವಲ್ಪ ಮೇನ್ ಡೋರ್ ನೀಟಾಗಿ ಕಾಣಿಸಿದರೆ ಒಂದು ಒಳ್ಳೆಯದು, ಒಂದು ಲಕ್ಷ್ಮಿ ಕಳೆ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಮೇನ್ ಡೋರ್ ಚೆನ್ನಾಗಿರಬೇಕು. ನಾನು ಕೇಳಿ ಡೋರ್ನ ಅಗಲವಾಗಿ ಮಾಡಿಸ್ಕೊಂಡಿದ್ದೆ ವಾಸ್ಕಲ್ಲೆಲ್ಲ, ನನಗೆ ಅಗಲವಾಗೇ ಬೇಕು, ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಈ ಥರ ಆಗಿರೋದು ನೋಡಿ ತುಂಬಾ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸರಿ ನಾವು ಕೆಲವೊಂದನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸರಿ ಇನ್ನೇನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆವಾಗ ಸರಿ ಹೇಗಿದ್ರು ಪೇಂಟ್ ಹಾಕ್ಬೋದಲ್ವ, ಹೆಂಗಿದ್ರು ಸ್ವಲ್ಪ ಒರೆಸ್ಕೊಬಿಟ್ರೆ ಕ್ಲೀನಾಗಿ ಆಗುತ್ತೆ ಅಂತಂದ್ಬಿಟ್ಟು ಪೇಂಟ್ ಹಾಕೋಣ ಚಾಯ್ಸ್ ಮಾಡಿಕೊಂಡೆ. ಇವಾಗ ಫಸ್ಟಿಗೆಲ್ಲ ನೀಟಾಗಿ ಮಾರ್ಕಿಂಗ್ ಮಾಡ್ಕೊತಿದ್ದೀನಿ. ಮಾರ್ಕಿಂಗ್ ಮಾಡ್ಕೊಂಡು ಪೇಂಟ್ ಮಾಡ್ತೀನಿ. ಆವಾಗ ಸ್ವಲ್ಪ ಕ್ಲೀನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಹೆಂಗಂದ್ರೆ ಹಂಗೆ ಮಾಡಿದ್ರೆ ಅಷ್ಟೊಂದು ನೀಟಾಗಿ ಅಂತ ಅನ್ಸಲ್ಲ. ಡಿಸೈನ್ಸ್ ಎಲ್ಲ ನಾನು ಕೈಯಲ್ಲೇ ಫ್ರೀ ಹ್ಯಾಂಡಾಗಿ ಹಾಕ್ತೀನಿ. ಬಟ್ ಒಂದು ಎಡ್ಜ್ ಬೇಕು, ಒಂದು ಇದು ಬೇಕು ಅಂದಾಗ ನೀಟಾಗಿ ಈ ಥರ ಒಂದು ಮಾರ್ಕಿಂಗ್ ಮಾಡಿಕೊಂಡು ಪೇಂಟ್ ಮಾಡಿದಾಗ ನೀಟಾಗಿ ಅದ್ರ ಲೆವೆಲಾಗಿ ಕೂತ್ಕೊಳ್ಳುತ್ತೆ. ಇವಾಗ ಪೇಂಟ್ನ ಶುರು ಮಾಡ್ಕೊಂಡಿದ್ದೀನಿ. ನೋಡಬೇಕು ಎಷ್ಟು ಅವತ್ತೆಲ್ಲ ಪೂರ್ತಿ ಆಗೋಯಿತು. ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಕೂತ್ಕೊಂಡ್ಬಿಟ್ವಿ. ಯಾಕಂದರೆ ಎಷ್ಟು ಬೇಗ ಕೂತ್ಕೊಂಡ್ರೆ ಅಷ್ಟು ಬೇಗ ಒಳ್ಳೆಯದು. ಎಲ್ಲ 3 ವಾಸ್ಕಲ್ಗೆ ಹಾಕಬೇಕಾಗಿತ್ತು. ಎಲ್ಲದಕ್ಕೂ ನೀಟಾಗಿ 2 ಕೋಟ್ ಹಾಕಬೇಕು. ಒಂದೊಂದು ಕೋಟ್ ಹಾಕಿದ್ರೆ ಅದು ಆಗೋದಿಲ್ಲ. ಅದಕ್ಕಾಗಿ 2 ಕೋಟ್ನ ನಾನು ಚೂಸ್ ಮಾಡಿಕೊಂಡೆ. ಒಂದು ಕೋಟ್ ಹಾಕಿದ್ರೆ ತುಂಬ ಲೈಟಾಗಿರುತ್ತೆ, ನೋಡ್ತಾ ಇರ್ಬೋದು, ತುಂಬಾ ಲೈಟಾಗಿ ಕಾಣಿಸ್ತಾ ಇರುತ್ತೆ. ಅಷ್ಟೊಂದು ನೀಟಾಗಿ ಎಲ್ಲೋ ಕಲರ್ ಥರ ಕಾಣಿಸೋದಿಲ್ಲ. 1-2ರಿಂದ 3 ಕೋಟ್ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಒಂದೊಂದು ಕೋಟು ಒಣಗಿದ ಮೇಲೆ ಇನ್ನೊಂದು ಕೋಟ್ ಹಾಕಬೇಕಾಗುತ್ತೆ. ಒಂದು ಮೇಲೆ ಒಂದು ಹಾಕಿದಾಗ ಅದು ನೀಟಾಗಿರೋದಿಲ್ಲ. ಯಾಕಂದರೆ ತರಿ ಆಗಿಬಿಡುತ್ತೆ, ರಫ್ ಆಗಿಬಿಡುತ್ತೆ ತುಂಬಾ. ಹಾಗಾಗಿ ಒಂದೊಂದು ಕೋಟ್ ಹಾಕಿ ಅದನ್ನು ಡ್ರೈ ಆಗಿಬಿಟ್ಟು ಮತ್ತೆ ಇನ್ನೊಂದು ಕೋಟ್ ಹಾಕ್ತಾಯಿದ್ವಿ. ಕೆಳಗಡೆ ಮೇಲೆ ಮತ್ತು ನನಗೆ ಈ ಕಡೆ ಯುಟಿಲಿಟಿ ಡೋರು ಸಹ ಅಷ್ಟೇ, ಅದು ಆ ಕಡೆಗೆ ಇರೋದ್ರಿಂದ ಅದು ಈಸ್ಟ್ ಫೇಸಿಂಗ್ ಬರುತ್ತೆ. ಹಾಗಾಗಿ ಅದು ಸಹ ತುಂಬಾ ಗಲೀಜಾಗಿತ್ತು. ಆ ಯುಟಿಲಿಟಿ ಡೋರ್ಗೂ ಅಷ್ಟೇ ಯಾವಾಗಲೂ ಕ್ಲೀನ್ ಮಾಡೋಕ್ಕೆ ಅರಿಶಿನ ಕುಂಕುಮ ಇಕ್ಕೋದಕ್ಕೂ ಆಗೋಲ್ಲ. ಆ ಕಡೆ ಎಲ್ಲ ಕೆಲಸ ನಡೀತಾ ಇರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದ್ರು ಅದು ಗಲೀಜಾಗಿರುತ್ತೆ. ನನಗೆ ಅಷ್ಟು ಮನಸ್ಸು ಒಪ್ತಾನೇ ಇರಲಿಲ್ಲ. ಏನಾದರೂ ಮಾಡಿದ್ದಕ್ಕೆ ಪೇಂಟ್ ಹಾಕ್ಸ್ಲೇಬೇಕು ಅಂತ ಪ್ರಯತ್ನ ಬೀಳ್ತಾ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಆ್ಯಕ್ಚುಲಿ ಮಾಡಬೇಕು ಅಂತ. ಹೇಗಿದ್ರು ಇವಾಗ ಅದಕ್ಕೆ ಟೈಮ್ ಕೂಡ ಬಂತಾನಂತ ಹೇಳ್ಬೋದು. ಇನ್ನೊಂದು ಈ ಬಿಸಿಲು ಕಾಲದಲ್ಲಿ ಹಾಕಿದಾಗ ಏನಾಗುತ್ತೆ, ಬೇಗ ಡ್ರೈ ಆಗುತ್ತೆ. ಬೇರೆ ಮಳೆಗಾಲ ಮಂಜುಕಾಲ ಅಂತ ಹಾಕಿದಾಗ ಸ್ವಲ್ಪ ಲೇಟಾಗಿ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಾನು ಆದಷ್ಟು ಬಿಸಿಲುಗಾಲದಲ್ಲಿ ಹಾಕೋಣ ಅಂತಂದ್ಬಿಟ್ಟು ಇವಾಗ ವೆಯ್ಟ್ ಮಾಡಿ ಆಗ್ತಾಯಿದೆ. ಹೆಂಗೋ ಅಕ್ಷಯ ತೃತೀಯ ಬೇರೆ ಹತ್ರ ಬರ್ತಾಯಿತ್ತು. ಅಷ್ಟೊತ್ತಿಗೆ ವಾಸ್ಕಲರು ಚೆನ್ನಾಗಿ ಕಾಣಿಸ್ಲಿ, ಏನಾದ್ರು ವಾಸ್ಕಲ್ ಚೆನ್ನಾಗಿದೆ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಇಲ್ಲಾಂದ್ರೆ ಏನೋ ಅದು ಹೋದಾಗೆಲ್ಲ ಆಚೆಗೆ ಒಂಥರ ನಮೋ ಅಂತ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನಾಗಿ ಕಾಣಿಸೋದಿಲ್ಲ. ಇವಾಗ ಕೆಳಗಡೆ ಮೇನ್ ಡೋರ್ ಎಲ್ಲ ಆಯಿತು. ಇವಾಗ ಮೇಲೆ ಇರುವಂಥ ಮೇನ್ ಡೋರು ಇದೆಲ್ಲ ಚಿಕ್ಕದಾಗಿದೆ ವಾಸ್ಕಲು. ಬಟ್ ಕೆಳಗಡೆ ಮಾತ್ರ ಮೇನ್ ಡೋರ್ ತುಂಬ ಅಗಲವಾಗಿ ಇಕ್ಕಿಸ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಹಾಕ್ಬೋದು, ನೀಟಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನನಗೆ ವಾಸ್ಕಲ್ ಹತ್ರ ಏನು ರಂಗೋಲಿ ಹಾಕಿದ್ರು ತೋರ್ಸೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಏನೋ ಒಂಥರ ನನಗೆ ಇಷ್ಟ ಆಗ್ತಾಯಿರಲಿಲ್ಲ. ಸುಮ್ಮನೆ ಹಾಕಬೇಕು ಅಂತ ಹಾಕ್ತಾಯಿದ್ದೆ. ಒಳಗೆ ಬಂದು ಆಚೆ ಹೋಗೋಷ್ಟರಲ್ಲಿ ಮತ್ತೆ ಅದು ಡಸ್ಟೆಲ್ಲ ಕುತ್ಕೊಂಡು ಒಂಥರ ಆಗಿಬಿಡ್ತಾಯಿತ್ತು. ಹಾಗಾಗಿ ನಾನು ಇವಾಗ ಎಲ್ಲದಕ್ಕೂ ಪೇಂಟ್ ಮಾಡೋಣ, ಒಂದು ಹೊಸದಾಗಿ ಏನಾದರೂ ಚೇಂಜ್ ಮಾಡೋಣ, ನೋಡೋದಕ್ಕೆ ಕಳೆಯಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಚೇಂಜ್ ಮಾಡ್ಕೋತಾ ಇದ್ದೀನಿ. ಫಸ್ಟೆಲ್ಲ ಕೆಳಗಡೆ ಡೋರೆಲ್ಲ ಮುಗಿಸ್ಕೊಂಡು ಇವಾಗ ಮೇಲೆ ಡೋರ್ಗಳನ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೆ. ಯಾಕಂದರೆ ಈ ಥರ ಏನೋ ಬೇರೆ ಕೆಲಸ ಇಟ್ಕೊಂಡಾಗ ಮನೆ ಕೆಲಸ ಅಂತಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಮನೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಫಸ್ಟಿಗೆಲ್ಲ ಮೇಲೆಲ್ಲ ನನ್ನದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತು ಈ ಕೆಲಸನ ಶುರು ಮಾಡ್ಕೊಂಡಿದ್ವಿ. ಕೆಳಗಡೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಈ ಸ್ಟೌವು ಅಷ್ಟೇ ತುಂಬ ದಿನದಿಂದ ಇಟ್ಕೊಂಡಿದ್ದು. ಇದಕ್ಕೂ ಪೇಂಟ್ ಮಾಡ್ಬೇಕಂತ ಇವತ್ತೆಲ್ಲ ಹೇಳಬೇಕು ಅಂದರೆ ನನಗೂ ಚಿರುಗೆ ಈ ಪೇಂಟ್ ಡ್ಯೂಟಿನೇ ಆಗೋಯಿತು. ಯಾಕಂದರೆ ಬೇರೆ ಕೆಲಸ ಒಂದು ಮಧ್ಯಾಹ್ನ ಒಂದು 10:30 11ಗೇನೋ ಶುರು ಮಾಡಿದ್ದು ನಾವಿಬ್ಬರು. ಈವ್ನಿಂಗ್ ಒಂದು 5:30ವರೆಗೂ ಇದೇ ಕೆಲಸ ಆಗೋಯಿತು. ಇನ್ನೊಂದು ಮಾಡೋವಾಗೂ ಅಷ್ಟೇ ಕೆಲಸಗಳನ್ನ ನೀಟಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಿದಷ್ಟು ಚೆನ್ನಾಗಿರುತ್ತೆ. ಹೆಂಗಂದರೆ ಹಂಗೆ ಮಾಡಿಬಿಟ್ರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ ಇಲ್ಲಿ ಸ್ಟವ್ ನೋಡ್ತಾ ಇರ್ಬೋದು, ಅದು ಅಷ್ಟು ಆಯಿಲೆಲ್ಲ ಕುತ್ಕೊಂಡು ಒಂಥರ ಜಿಡ್ಡಾಗಿರುತ್ತೆ. ಜಿಡ್ಡನ್ನೆಲ್ಲ ರಬ್ ಮಾಡಿ ಪೇಂಟ್ ಹಾಕಿದಾಗ ನೀಟಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಈ ಜಿಡ್ಡು ಮೇಲೆ ನಾವು ಪೇಂಟ್ ಹಾಕ್ಬಿಟ್ಟಾಗ ಅದಕ್ಕೆ ಮತ್ತು ನಾವು ಸ್ಟವೆಲ್ಲ ಉರಿಸಿದಾಗ ಅದು ಜಿಡ್ಡೆಲ್ಲ ಎದ್ದೇಳ್ಬಿಡುತ್ತೆ. ನೋಡೋಕ್ಕೂ ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ ಸ್ಟವ್ವು. ಅದಕ್ಕೋಸ್ಕರ ಇವಾಗ ಈ ಸ್ಟವ್ಗೆ ಸಹ ಎಲ್ಲ ಸ್ಕ್ರಬ್ ಮಾಡ್ತಾಯಿದ್ದೀವಿ. ಇದಕ್ಕೂ ಪೇಂಟ್ ಹೊಡೆದು ಇಕ್ಬಿಡೋಣ, ಹೊಸ್ದಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತಂದಾಗಿಂದ ಇದಕ್ಕೆ ಪೇಂಟ್ ಏನು ಹಾಕಿರಲಿಲ್ಲ. ಅವ್ರು ಹಾಕಿರುವಂಥ ಪೇಂಟೇ ಇತ್ತು. ಈ ನಡುವೆ ವಾಶ್ ಮಾಡಿದೆ, ಇದು ಮಾಡಿದಾಗ ಸ್ವಲ್ಪ ಅದು ಚೇಂಜ್ ಆಗಿತ್ತು. ಕಿಲ್ಬೆಲ್ಲ ಬರ್ತಾಯಿತ್ತು, ಸ್ವಲ್ಪ ಆಯ್ಲಿ ಆಗಿತ್ತು. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಮ್ಮರ್ ಬಿಟ್ಟರೆ ಬೇರೆ ವೆಕೇಷನ್ಸಲ್ಲಂತೂ ಖಂಡಿತವಾಗಿ ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಕೆಲಸಗಳನ್ನ ನಾವು ಸಮ್ಮರಲ್ಲೇ ಮಾಡಬೇಕು. ಬೇರೆ ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಮಾಡಬೇಕು ಅಂದರೆ ಸ್ವಲ್ಪ ಡ್ರೈ ಆಗೋಕ್ಕೂ ಟೈಮ್ ತೊಗೊಳುತ್ತೆ. ಬೇಗ ಆಗೋದಿಲ್ಲ, ಮಳೆ ಬರ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ ಅಂತ. ಸಮ್ಮರಲ್ಲಾದರೆ ಹೇಗಿದ್ದರೆ ಸ್ವಲ್ಪ ಆಚೆ ಇದ್ದಷ್ಟು ನಮಗೆ ವಾತಾವರಣ ಸ್ವಲ್ಪ ಕೂಲಾಗಿರುತ್ತೆ. ಮನೆ ಒಳಗಿದ್ದಷ್ಟು ಬಿಸಿಗೆ ಇರೋಕ್ಕಾಗೋದಿಲ್ಲ. ಬಟ್ ಆಚಾರ ಸ್ವಲ್ಪ ಇದ್ದರೆ ಈ ಥರ ಆರಾಮಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ ಇಬ್ಬರೂ. ಎಲ್ಲ ಒಂದು 2 ಡೇಸಲ್ಲಿ ಆಯಿತು. ಫಸ್ಟ್ ಡೇ ಎಲ್ಲ ಆ್ಯಕ್ಚುಲಿ ಈ ಥರ ಸ್ಕ್ರಬ್ ಮಾಡಿ ಪೇಂಟ್ಗಳು ಮಾಡೋದೇ ಮುಗೀತು ಎಲ್ಲ ಡೋರ್ಗಳಿಗೂ. ಸೆಕೆಂಡ್ ಡೇ ಮಾತ್ರ ಅದು ಡಿಸೈನ್ಸ್ ಎಲ್ಲ ಹಾಕ್ಕೊಂಡೆ.
ಇವಾಗ ಫಸ್ಟಿಗೆ ಕೆಳಗಡೆ ಎಲ್ಲ ಮೈನ್ ಡೋರ್ಗಳೆಲ್ಲ ಮುಗಿಸ್ಕೊಂಡು ಫಸ್ಟ್ ಸ್ಟವ್ ಹೊಡೆದ್ಬಿಡೋಣ ಅಂತ ಸ್ಟವ್ ಬಂದಿದ್ದೀನಿ. ಯಾಕಂದರೆ ಮತ್ತು ಆಚೆ ಸೊಳ್ಳೆ ಶುರುವಾಗ್ಬಿಡುತ್ತೆ. ಸೊಳ್ಳೆ ಶುರುವಾಗ್ಬಿಟ್ರೆ ಮತ್ತೆ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇನ್ನು ದೇವ್ರ ಮನೆಗೆ ಪೇಂಟ್ ಹಾಕಿರಲಿಲ್ಲ. ದೇವ್ರ ಮನೆಗೆ ಲಾಸ್ಟಲ್ಲಿ ಹಾಕೋಣ, ಯಾಕಂದರೆ ಯಾವಾಗ ಬೇಕಾದ್ರೂ ಹಾಕ್ಕೋಬೋದು. ನೈಟ್ವರೆಗೂ ಟೈಮ್ ಇರುತ್ತೆ. ಬಟ್ ಇವೆಲ್ಲ ಆಗೋದು ಏನಾಗುತ್ತೆ ಅಂದರೆ ನನಗೆ 4:35 ಆಗಿಬಿಟ್ರೆ ಸೊಳ್ಳೆ ಶುರುವಾಗ್ಬಿಡುತ್ತೆ. ಮತ್ತು ಸೊಳ್ಳೆನ ಓಡಿಸೋಕ್ಕೆ ಸರಿ ಹೋಗುತ್ತೆ, ಬೇರೆ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಇದೆಲ್ಲ ಮುಗಿಸ್ಕೋತಾ ಇದ್ದೀನಿ. ಸ್ಟವ್ ಮಾತ್ರ ಟೆರೇಸಲ್ಲೇ ಇಕ್ಬಿಟ್ಟಿದ್ದು. ಟೆರೇಸಲ್ಲಿ ಇಕ್ಬಿಟ್ಟು ಅಲ್ಲೇ ಪೇಂಟ್ ಹೊಡೆದು ಅಲ್ಲೇ ಒಣಗಿಸ್ಬಿಟ್ವಿ. ಟೆರೇಸ್ಗೆ ಹೇಗಿದ್ರು ಚೆನ್ನಾಗಿ ಬಿಸಿಲು ಬರುತ್ತೆ. ಹಾಗಾಗಿ ಅದನ್ನ ಅಲ್ಲೇ ಶೀಟ್ ಕೆಳಗಡೆ ಇಟ್ಬಿಟ್ಟು ಅಲ್ಲೇ ಟೆರೇಸಲ್ಲೇ ಒಣಗಿಸ್ಕೊಂಡ್ಬಿಟ್ವಿ. ಮನೇಲಿ ಮಾತ್ರ ಕೆಳಗಡೆ ಫುಲ್ಲೆಲ್ಲ ಹಾಕ್ಕೊಂಡು ಬಂದುಬಿಟ್ಟಿದ್ವಿ. ಎಲ್ಲ ಡೋರೆಲ್ಲ ಬೇರೆ ಓಪನ್ ಇಕ್ಕಿದ್ವಿ. ಡೋರ್ ಮುಚ್ಚೋಕ್ಕೂ ಆಗೋದಿಲ್ಲ, ಯಾಕಂದರೆ ಪೇಂಟ್ ಒಣಗಬೇಕು. ಪೇಂಟ್ ಒಣಗಕ್ಕೆ ಮುಂಚೆ ಡೋರ್ ಮುಚ್ಚಿದ್ರೆ ಪೇಂಟೆಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಅದಕ್ಕೆಲ್ಲ ಹಾಕ್ಬಿಟ್ಟು ಇಲ್ಲಿ ಮೇಲೆ ಬಂದಿದ್ದೀವಿ. ಈ ಕೂಡ ನಾನು ಸ್ವಲ್ಪ ಮಾಡಿದೆ, ಚಿರು ಒಂದು ಸ್ವಲ್ಪ ಮಾಡ್ತಾಯಿದ್ದಾನೆ. ಇಬ್ಬರು ಶೇರ್ ಮಾಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ವಾಸ್ಕಾಲ್ಗೆ ಮಾತ್ರ ನಾನೇ ಹಾಕ್ಕೊಂಡೆ, ಯಾಕಂದ್ರೆ ನಂಗೆ ಸ್ವಲ್ಪ ಇಷ್ಟ ಆಗೋಲ್ಲ. ಯಾರನ್ನ ಅಂದರೆ ಬೇರೆ ಮಾಡಬೇಕಾದ್ರೆ ಚೆನ್ನಾಗಿ ಮಾಡಿ ಕೋಪ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ವಾಸ್ಕಾಲ್ಗೆ ನಾನು ಮಾಡ್ತೀನಿ, ಸ್ಟವ್ಗೆ ನೀನು ಮಾಡು ಅಂತ ಹೇಳಿದೆ. ಸ್ವಲ್ಪ ಸ್ಟವ್ಗೆ ತೋರಿಸ್ಕೊಟ್ಟೆ, ಮತ್ತು ಅವನೇ ಮಾಡಿಕೊಟ್ಟ ಫುಲ್ ಸ್ಟವ್ಗೆಲ್ಲ. ಅಂದರೆ ಸ್ಟವ್ಗೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಅವನೇ ಸರ್ಕಸ್ ಮಾಡಿ ಎಲ್ಲ ಸಂದಿಗೆಲ್ಲ ಕೈ ತೋರಿಸಿ ಮಾಡಿಕೊಂಡ. ಅದೆಲ್ಲ ಮುಗಿಸಿದ್ಮೇಲೆ ಇವಾಗ ನೋಡ್ತಾ ಇದ್ರಲ್ವ, ಇಲ್ಲಿ ಕೆಳಗಡೆ ದೇವ್ರ ಮನೆ ಹತ್ರ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಮೆಷರ್ಮೆಂಟ್ ತೊಗೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಮಾಡಿದಾಗ ಒಂದು ಲೈನ್ ಅಂತ ಬರುತ್ತೆ, ಫಿನಿಶಿಂಗ್ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆವಾಗ ಒಂದು ಲೈನ್ ಹಾಕ್ಕೊಂಬಿಟ್ಟು ಸ್ಕೇಲ್ ತಗೊಂಡು ನೀಟಾಗಿ ಮಾರ್ಕಿಂಗ್ ಹಾಕ್ಕೊಂಡಾಗ ಅದು ಈಕ್ವಲಾಗಿ ಬರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಪ್ಲಾಸ್ಟರ್ ಹಾಕ್ಬಿಟ್ಟು ಮಾಡಿದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಅವರು ಇಷ್ಟು ಸರ್ಕಸ್ ಬಿದ್ದು ಮಾಡೋ ಬದಲು ಒಂದು ಪ್ಲಾಸ್ಟರ್ ಹಾಕ್ಬಿಟ್ಟು ಅದು ಮಾಡ್ಕೊಂಬಿಡು ಹೋಗಲಿ, ಸುಮ್ಮನೆ ಈಕ್ವಲಾಗಿ ಬರುತ್ತೆ, ಇಲ್ಲಾಂದರೆ ನಿನಗೂ ಹಂಗೆ ಈಕ್ವಲಾಗಿ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅಂತ ಹೇಳಿದ್ರು. ಸರಿ ಹೌದಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಮಾರ್ಕಿಂಗ್ ಮಾಡಿಕೊಂಡು, ಮಾರ್ಕಿಂಗ್ಗೆ ಒಂದು ಪ್ಲಾಸ್ಟರ್ ಬರ್ತಲ್ಲ, ಟೇಪ್ ಬರುತ್ತಲ್ವ, ಸೆಲೋ ಟೇಪ್ ಈ ಥರ ವೈಟ್ ಕಲರ್ದು, ಅದನ್ನು ಹಾಕ್ಬಿಟ್ಟು ಅಲ್ಲಿಂದ ನಾನು ಪೇಂಟ್ ಮಾಡೋಕ್ಕೆ ಶುರು ಮಾಡಿದೆ. ಕೆಲವೊಂದು ಸರಿ ಎಲ್ಲ ಐಡಿಯಾಗಳು ಕೊಡ್ತಾ ಇರ್ತಾರೆ. ಏನೋ ನಾವು ಕೆಲಸ ಮಾಡಬೇಕು ಅಂದಾಗ ನಮ್ಮನೇಲಿ ಎಲ್ಲರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ. ಎಲ್ಲ ಅವ್ರವ್ರಿಗೆ ಗೊತ್ತಿರೋ ಐಡಿಯಾ ಕೊಡ್ತಾ ಇರ್ತಾರೆ. ನನಗೆ ಯಾವ್ದು ಈಸಿ ಆದರೆ ಅದು ತೊಗೋತೀನಿ, ಈಸಿ ಇಲ್ಲಾಂದರೆ ನಾನು ತೊಗೊಳಕ್ಕೆ ಹೋಗೋದಿಲ್ಲ. ಸರಿ ಇದೊಂಥರ ಈಸಿ ಅಂತ ಅನ್ನಿಸ್ತು. ಯಾಕಂದರೆ ಆಚೆ ಎಲ್ಲ ಹಾಕಿದಾಗ ನಾನು ಕೈಯಲ್ಲೇ ಮಾಡಬೇಕಾಗಿತ್ತು, ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾಯಿತ್ತು. ಬಟ್ ಇವಾಗ ಈ ಟೇಪ್ ಹಾಕ್ಬಿಟ್ಟು ಮಾಡಿದಾಗ ಈಕ್ವಲಾಗಿ ಲೈನಿಂಗ್ ಅಂತೂ ಬಂತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ವಾಸ್ಕಲೆಲ್ಲ. ದೇವ್ರ ಮನೆಗೂ ಅಷ್ಟೇ ಲಾಸ್ಟಲ್ಲಿ ದೇವ್ರ ಮನೆಗೆ ಹಾಕಿದ್ದು, ಅಂದರೆ ಈವ್ನಿಂಗ್ ಟೈಮಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದೆ. ನೈಟ್ ಆಗೋವರೆಗೂ ಹಾಗೆ ಓಪನ್ನಾಗಿ ಇಟ್ಬಿಟ್ಟು ನೈಟಲ್ಲಿ ಬಾಗಿಲು ಮುಚ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಫೈನಲಾಗಿ ನನ್ನ ಪೇಂಟಿಂಗ್ ಕೆಲಸ ಫಸ್ಟ್ ಡೇ ಕೆಲಸ ಅಂತೂ ಮುಗಿದಿದೆ. ಇನ್ನೇನಾದರೂ ನೆಕ್ಸ್ಟ್ ಡೇ ಎಲ್ಲ ಫುಲ್ ಡ್ರೈ ಆದಮೇಲೆ ಇದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋ ಶೇರ್ ಮಾಡ್ತೀನಿ. ಯಾಕಂದರೆ ಇವಾಗ ಈ ವಿಡಿಯೋ ಲೆಂತಿ ಆಗಿಬಿಟ್ಟಿದೆ, ಬರೀ ಪೇಂಟ್ ವೀಡಿಯೋನ ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋಲಿ ನನ್ನ ಯಾವ ರೀತಿ ಡಿಸೈನ್ಸ್ ಹಾಕ್ಕೊಂಡೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೋತಾ ಇರ್ತೀನಿ. ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪ ಅಲ್ಲಲ್ಲಿ ನನಗೆ ಗೊತ್ತಿರೋ ಅಷ್ಟು ನಾನಿಲ್ಲಿ ಶೇರ್ ಮಾಡ್ಕೋತಾ ಇರ್ತೀನಿ ಅಷ್ಟೇ. ಯಾವ ರೀತಿಯಾಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ವಾಸ್ಕಾಲಾಗಲಿ ಮೇನ್ ಡೋರ್ ಆಗಲಿ ಅಂದ್ಬಿಟ್ಟು ನನಗೆ ಈ ರೀತಿಯಾಗಿ ನೀಟಾಗಿ ಕಾಣಿಸೋದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನನಗೂ ಪೇಂಟ್ ಹಾಕೋದು ಅಷ್ಟೊಂದು ಇಷ್ಟ ಆಗೋಲ್ಲ. ಆದಷ್ಟು ನನಗೆ ನ್ಯಾಚುರಲ್ ಆಗಿರಬೇಕು ಅಂತ ಅನಿಸುತ್ತೆ. ಕೆಲವೊಂದು ಸರಿ ನಮಗೆ ಟೈಮ್ ಈ ಥರ ಆದಾಗ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಾಂದರೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತ ಅನಿಸಲ್ಲ. ಕೆಲವೊಂದು ವಿಷಯದಲ್ಲಿ ಮಾತ್ರ, ದೇವ್ರ ವಿಷಯದಲ್ಲಂತೂ ನನಗೆ ಸ್ವಲ್ಪ ತುಂಬಾ ಯೋಚನೆ ಮಾಡ್ತೀನಿ. ಹಾಗಾಗಿ ಇವತ್ತಿನ ದಿನ ಈ ಪೇಂಟ್ ಕೆಲಸನ ಶುರು ಮಾಡ್ಕೊಂಡಿರುವಂಥದ್ದು. ವೀಡಿಯೋ ಸಹ ಇಷ್ಟೇ. ಇನ್ನು ವಾಸ್ಕಲ್ಗೆ ನೀಟಾಗಿ ಹೊಡೆದ್ಬಿಟ್ರೆ ಇವತ್ತಿನ ನನ್ನ ವೀಡಿಯೋ ಸಹ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗತ್ತೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.